ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಡಬ್ಲ್ಯೂ ಹಾಲಿಡೇ ಟೂರ್ ಲೈವ್ ಇವೆಂಟ್ ಕೂಡ ಮುಗ್ದಿದೆ. ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಹಾಲಿಡೇ ಟೂರ್ ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ರು ಅದೆಲ್ಲದೂ ಕೂಡ ಮುಗಿತು ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ಫೈನಲ್ ಆಗಿ ಡಬ್ಲ್ಯೂ ಅವರು ಶಿಕಾಗೋಗೆ ಹೋಗಿದ್ರು ಹಾಲಿಡೇ ಟೂರ್ ಲೈವ್ ಇವೆಂಟ್ ನ ಮಾಡಿಸೋದಕ್ಕೆ. ಸೊ ಏನೇನಾಯ್ತು ಈ ಒಂದು ಲೈವ್ ಇವೆಂಟ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಂಡ್ ಈ ಒಂದು ಲೈವ್ ಇವೆಂಟ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಗೆದ್ರ ನಮ್ಮ ಸಿಎಂ ಪಂಕ್ ಅವರು ಅಥವಾ ಸೋತ್ರು ಕೂಡ ಕ್ಲೀನ್ ಆಗಿ ಸೋತ್ರು, ಯಾವ ರೀತಿ ಸೋತ್ರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಲೈವ್ ಇವೆಂಟ್ ನ ಓಪನಿಂಗ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಚಾಡ್ ಗೇಬಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ಚಾಡ್ ಗೇಬಲ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಂಡ್ ಅದೇ ರೀತಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಪೆಡಿಗ್ರಿನೂ ಕೂಡ ಕನೆಕ್ಟ್ ಮಾಡ್ತಾರೆ ಅಂಡ್ ಎಂಡಿಂಗ್ ಅಲ್ಲಿ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಚಾಡ್ ಗೇಬಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಹಾಗೆ ಯುಎಸ್ಕೆ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಇದು ಕೂಡ ಪ್ರತಿ ಲೈವ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಈ ಒಂದು ಲೈವ್ ಇವೆಂಟ್ ಅಲ್ಲೂ ಕೂಡ ಒಂದು ನಾರ್ಮಲ್ ಮ್ಯಾಚ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಲಿವ್ ಮಾರ್ಗನ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವೈಟ್ ಸಿಕ್ಸ್ ಹಾಗೆ ಫೈನಲ್ ಟೆಸ್ಟಿಮೇಟ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಎಲ್ಲಾ ಲೈವ್ ಇವೆಂಟ್ ಅಲ್ಲೂ ಕೂಡ ಆಗ್ತಾ ಬರ್ತಾ ಇರೋ ಮ್ಯಾಚ್ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವೈಟ್ ಸಿಕ್ಸ್ ಅವರು ಫೈನಲ್ ಟೆಸ್ಟಿಮೇಟ್ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಎಲಿನೈಟ್ ಹಾಗೆ ಸಾಂತಾಸ್ ಎಸ್ಕೋಬರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಪ್ರತಿ ಲೈವ್ ಇವೆಂಟ್ ಅಲ್ಲೂ ಕೂಡ ಆಗ್ತಾ ಇದೆ ಅಂಡ್ ಈ ಲೈವ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಎಲಿನೈಟ್ ಅವರು ಸಾಂತಾಸ್ ಎಸ್ಕೋಬರ್ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬ್ರಾನ್ ಬ್ರೇಕರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಪ್ರತಿ ಲೈವ್ ಇವೆಂಟ್ ಅಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂಡ್ ಆಸ್ ಅ ಸೇಮ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ಈ ಒಂದು ಲೈವ್ ಇವೆಂಟ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಅಪ್ಪ ಮಗನ ಮ್ಯಾಚ್ ಯಾವಾಗ ತಾನೇ ಆದ್ರೂ ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ ಹೇಳಿ, ಸಖತ್ತಾಗಿತ್ತು. ನಾನೊಂದು ಈ ಒಂದು ಮ್ಯಾಚ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂಡ್ ಒಂದು ಟೈಮ್ ಅಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೇ ಮಿಸ್ಟೀರಿಯೋ ಅವರ ಮಾಸ್ಕ್ ನು ಕೂಡ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಡಬ್ಲ್ಯೂ ಅವರು ಇಲ್ಲಿಂದ ಸ್ಟೋರಿನ ಪ್ರಾರಂಭ ಮಾಡಿ ರಸಲ್ ಮೀನಿಯಾಗೆ ಒಂದು ಮಾಸ್ಕ್ ಹಾಗೆ ಹೇರ್ ನಡುವೆ ಒಂದು ಮ್ಯಾಚ್ ನ ಮಾಡಬಹುದು ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಅನ್ಕೋತೀನಿ. ಏನೇ ಆಗ್ಲಿ ಈ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ತಂದೆಯ ಮಾಸ್ಕ್ ನ ಕೂಡ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ನಮ್ಮ ರೇ ಮಿಸ್ಟೀರಿಯೋ ಅವರು ಮಾಸ್ಕ್ ನ ತೆಗೆಯೋದಕ್ಕೆ ಬಿಡೋದಿಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ತಮ್ಮ ಫಿನಿಶರ್ 619 ನ ಕನೆಕ್ಟ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಅಂಡ್ ಈ ಒಂದು ಮ್ಯಾಚ್ ಕಡೆ ಎಲ್ಲರ ಗಮನ ಇರುತ್ತೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಚಿಕಾಗೋದಲ್ಲಿ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಚಿಕಾಗೋ ನಮ್ಮ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್ ಅಂಡ್ ರಸಲ್ ಮೀನಿಯಾ ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಲೈವ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಶಾಕ್ ನ ಪುಲ್ ಮಾಡುತ್ತಾ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರ ಅಂತ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರು ಅಂಡ್ ನಾನು ಕೂಡ ಕಾಯ್ತಾ ಇದ್ದೆ. ಬಟ್ ನನಗೆ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಅನಿಸ್ತಾ ಇತ್ತು. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸೆತ್ ರೋಲಿನ್ಸ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ ಅನ್ಕೊಂಡಿದ್ದೆ. ಅಫ್ಕೋರ್ಸ್ ಇಂಟರ್ಫರೆನ್ಸ್ ಏನೋ ನೋಡೋದಕ್ಕೆ ಸಿಕ್ತು, ಬಟ್ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರದಲ್ಲ, ಬದಲಿಗೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರದ್ದು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಗಂತರ್ ಅವರೇ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಫೈನಲಿ ನಮ್ಮ ಸಿಎಂ ಪಂಕ್ ಅವರು GTS ನ ಕನೆಕ್ಟ್ ಮಾಡಿ ಕೇಜ್ ಡೋರ್ ನ ಓಪನ್ ಮಾಡಿಸ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದು ಸಿಎಂ ಪಂಕ್ ಅವರ ಫೇಸಿಗೆ ಆ ಒಂದು ಕೇಜ್ ನ ಹೊಡಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ನಮ್ಮ ಗಂತರ್ ಅವರು ರಿಂಗ್ ಇಂದ ಎಸ್ಕೇಪ್ ಆಗ್ತಾರೆ ಅಂಡ್ ಕೇಜ್ ಎಸ್ಕೇಪ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ವಿನ್ ಆಗಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಈ ರೀತಿ ಡಿಸಿಷನ್ ನ ತಗೊಂಡು ಒಳ್ಳೆ ಕೆಲಸ ಮಾಡಿದೆ ಅನ್ಕೋತೀನಿ. ಅಕಸ್ಮಾತ್ ನಮ್ಮ ಗಂತರ್ ಅವ್ರನ್ನ ಸಿಎಂ ಪಂಕ್ ಅವರು ಕ್ಲೀನ್ ಆಗಿ ಸೋಲ್ಸಿದ್ರು ಅಥವಾ ನಮ್ಮ ಸಿಎಂ ಪಂಕ್ ಅವ್ರನ್ನ ಗಂತರ್ ಅವರು ಕ್ಲೀನ್ ಆಗಿ ಸೋಲ್ಸಿದ್ರು ಕೂಡ ಇಬ್ಬರು ಕೂಡ ಸಿಕ್ಕಾಪಟ್ಟೆ ವೀಕ್ ಅಂತ ಅನ್ಸೋರು. ಸೊ ಈ ರೀತಿ ಎಸ್ಕೇಪ್ ಮಾಡೋದ್ರ ಮುಖಾಂತರ ವಿನ್ನರ್ ನ ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಡಬ್ಲ್ಯೂ ಅವರು ಒಂದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅನ್ಕೋತೀನಿ. ಅಂಡ್ ಆದಷ್ಟು ಬೇಗ ನಮಗೆ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ಒಂದು ರೀಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ
ಟೆಲಿವಿಷನ್ ಮ್ಯಾಚು ಅಂತಾನೆ ಹೇಳ್ಬಹುದು. ಅದನ್ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಕ್ಕಿ, ಇಂಟರ್ಫರೆನ್ಸ್ ಇಂದ ನಮ್ಮ ಸಿಎಂ ಪಂಕ್ ಅವರು ಸೋತಿದ್ದಾರೆ. ನಮ್ಮ ಗಂತರ್ ಅವರು ತಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಷ್ಟು ಇವತ್ತು ನಡೆದಂತಹ ಲೈವ್ ಇವೆಂಟ್ ನ ರಿಸಲ್ಟ್. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ, ರಿಸಲ್ಟ್ ಕೂಡ ಬೇಜಾರಾಗಿರುತ್ತೆ ಅನ್ಕೋತೀನಿ. ಎಲ್ಲರೂ ಕೂಡ ಅನ್ಕೋತಾ ಇದ್ರೆ ಸಿಎಂ ಪಂಕ್ ಅವರು ಗೆಲ್ಬೇಕು ಅಂತ, ನಾನು ಕೂಡ ಅನ್ಕೋತಾ ಇದ್ದೆ. ಬಟ್ ಆ ರೀತಿ ಆಗಿಲ್ಲ. ನೋಡೋಣ ಈ ವರ್ಷನಾದ್ರೂ ನಮ್ಮ ಸಿಎಂ ಪಂಕ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಗೆಲ್ತಾರೆ ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.